ನಿವೃತ್ತ ಡೀನ್ ವಿ ನಾಚೇಗೌಡ ಕುಟುಂಬದ ಆಸ್ತಿಗಳ ಬಗ್ಗೆ ಸಮಗ್ರ ತನಿಖೆಗೆ ರಾಜ್ಯ ದಲಿತ ಸಿಂಹ ಸೇನೆಯ ರಾಜ್ಯಾಧ್ಯಕ್ಷ ಹುವಳ್ಳಿ ಪ್ರಕಾಶ್ ಆಗ್ರಹ. ಕೋಲಾರ ತಾಲೂಕು ಸುಕಟೂರು ಹೋಬಳಿ ತುರಂಡಹಳ್ಳಿ ಗ್ರಾಮದಲ್ಲಿ ದಲಿತರ ಕುಟುಂಬಕ್ಕೆ ಮನೆಗೆ ಹೋಗಲು ದಾರಿ ಬಿಡಲು ತೊಂದರೆ ಕೊಡ್ತಾ ಇರುವಂತಹ ತೋಟಗಾರಿಕೆ ಇಲಾಖೆಯ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ ಆಗಿದ್ದಂತಹ ವಿ ನಾಚೇಗೌಡ ಕುಟುಂಬದ ಆಸ್ತಿಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಹಾಗೂ ಸರ್ಕಾರದಿಂದ ಅವರ ಕುಟುಂಬಕ್ಕೆ ಮಂಜೂರು ಆಗಿರುವಂತಹ ಸುಮಾರು 60 ಎಕರೆ ಜಮೀನನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ದಲಿತ ಕುಟುಂಬಗಳಿಗೆ ಅದನ್ನು ಹಂಚಿಕೊಡುವಂತೆ ರಾಜ್ಯ ದಲಿತ ಸಿಂಹ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಹುವಳ್ಳಿ ಪ್ರಕಾಶ್ ಆಗ್ರಹಿಸಿದ್ದಾರೆ. ಅವರ ಕಚೇರಿಯಲ್ಲಿ ಸೋಮವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾಚೇಗೌಡರು ಡೀನ್ ಆಗಿದ್ದಲ್ಲೇ ಸರ್ಕಾರದಿಂದ ಕೃಷಿ ಹೊಂಡ ಸೇರಿದಂತೆ ಸರ್ಕಾರದಿಂದ ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ 50 ಎಕರೆ ಜಮೀನು ಮಂಜೂರು ಮಾಡಿಕೊಂಡಿದ್ದಾರೆ. ಇದೇ ಅಲ್ಲದೆ ಶ್ರೀನಿವಾಸಪುರ ಬಂಗೋದಿ ಗ್ರಾಮದಲ್ಲಿ 10 ಎಕರೆ ಜಮೀನನ್ನ ತಮ್ಮ ಅಣ್ಣ ರಾಮೇಗೌಡರ ಹೆಸರಿನಲ್ಲಿ ಮಂಜೂರು ಮಾಡಿಸಿಕೊಂಡು ರಾಮೇಗೌಡರ ಮರಣದ ನಂತರ ತಮ್ಮ ಮಗನ ಹೆಸರಿಗೆ ಪಾವತಿ ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ದೂರಿದ್ದಾರೆ. ಎಸಿ ಅವರು ಬಳಿ ಗೋಪಾಲಪ್ಪ ಹಾಗೂ ಶಂಬಪ್ಪ ಕೇಸು ದಾಖಲು ಮಾಡಿದ್ದು, ಎಸಿರವರು ಶಂಬಪ್ಪನವರು ಹಾಕಿರುವಂತಹ ಕೇಸ್ನಲ್ಲಿ ನಕಲಿ ಸಾಗುವಳಿ ಚೀಟಿ ಮಾಡಿಕೊಂಡಿದ್ದಾರೆ ಅಂತ 36 ಗುಂಟೆ ಜಮೀನು ಮುಟ್ಟುಗೋಲು ಹಾಕಿಕೊಳ್ಳಲು ಹಾಗೂ ಗೋಪಾಲಪ್ಪ ಹಾಕಿರುವಂತಹ ಕೇಸ್ನಲ್ಲಿ 1 ಎಕರೆ 10 ಗುಂಟೆ ಜಮೀನಲ್ಲಿ ದಲಿತರು ಮನೆಗಳನ್ನ ಕಟ್ಟಿಸಿಕೊಂಡಿದ್ದು ಅದನ್ನು ಅಕ್ರಮವಾಗಿ ಮಂಜೂರು ಏಕೆ ಮಾಡಿಕೊಂಡಿದ್ದೀರಿ, 1 ಎಕರೆ 10 ಗುಂಟೆ ಜಮೀನನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಿದ್ರು. ತಹಸೀಲ್ದಾರರು ಎಸಿರವರು ಜಿಲ್ಲಾಧಿಕಾರಿಗಳು ಗೋಮಾಳುಗಳನ್ನ ದಲಿತರಿಗೆ ನೀಡಿದ್ರೆ ಉದ್ಧಾರ ಆಗುತ್ತಾರೆ. ಮಾಯಾವತಿಯವರು ಪ್ರತಿ ದಲಿತ ಕುಟುಂಬಕ್ಕೆ 4 ಹೆಕ್ಟೇರ್ ಜಮೀನು ನೀಡಬೇಕು ಅಂತ, ಆದ್ರೆ 4 ಗುಂಟೆ ಜಮೀನು ನೀಡ್ತಾ ಇಲ್ಲ ಅಂತ ಟೀಕಿಸಿದ್ರು. ನಾವು ಜಮೀನಿಗಾಗಿ ಹೋರಾಟ ಮಾಡದೆ ಕೇವಲ ಓಡಾಡುವ ರಸ್ತೆಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಏರ್ಪಟ್ಟಿದೆ. ಎಸಿ ರೂಮ್ನಲ್ಲಿ ಕುಳಿತಿರುವಂತಹ ಜಿಲ್ಲಾಧಿಕಾರಿಗಳು ಇದನ್ನ ಅರಿತು ಕೆಲಸ ಮಾಡಬೇಕು ಅಂತ ಅವರು ನಾಚೇಗೌಡರು ಅಧಿಕಾರದಲ್ಲಿದ್ದಾಗ ಅಕ್ರಮವಾಗಿ ಜಮೀನನ್ನ ಮಂಜೂರು ಮಾಡಿಕೊಂಡಿರುವ ಅವರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಜಮೀನನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಆಗ್ರಹಿಸಿದಲ್ಲದೆ ಆಗ ಮಾತ್ರ ದಲಿತರಿಗೆ ಅಥವಾ ಸರ್ಕಾರಕ್ಕೆ ಜಮೀನು ಉಳಿಯುತ್ತದೆ ಅಂತ ಹೇಳಿದ್ರು. ಎಲ್ರಿಗೂ ಜಮೇ ಬಂಧುಗಳೇ, ಏನಿವತ್ತು ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತುರಂಡಹಳ್ಳಿ ಗ್ರಾಮದಲ್ಲಿ ವಿ ನಾಚೇಗೌಡ, ಈ ವಿ ನಾಚೇಗೌಡರ ಕುಟುಂಬದಲ್ಲಿ 36 ಜನ ಅವರೇ. ವಿ ನಾಚೇಗೌಡರು ಡೀನ್ ಆಗಿದ್ದವರು. ಅವರು ಎಲ್ಲಿ ತೋಟಗಾರಿಕೆ ಮಹಾವಿಶ್ವವಿದ್ಯಾಲಯ ಕೋಲಾರದಲ್ಲಿ ಕೆಲಸ ಮಾಡವ್ರೆ. ತೋಟಗಾರಿಕೆ ವಿಶ್ವವಿದ್ಯಾಲಯ ಇದು ಯಾವ್ದು ಬಾಗಲಕೋಟೆಯಲ್ಲಿ ಕೂಡ ಡೀನ್ ಆಗಿ ಕೆಲಸ ಮಾಡ್ಕೊಂಡವ್ರೆ. ಇವತ್ತು ಆ ಕುಟುಂಬ ಯಾಕಪ್ಪ ಅಂದ್ರೆ ಒಂದು ದಲಿತರಿಗೆ ಮನೆಗೆ ಹೋಗೋ ದಾರಿ ಬಿಡಕ್ ಕೂಡ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಇವರು ನಿವೃತ್ತಿ ಒಂದು ಡೇಟ್ ಏನಪ್ಪಾ ಅಂದ್ರೆ 35/18 ನಿವೃತ್ತಿ ಹೊಂದ್ತಾರೆ ನಾಚೇಗೌಡರು. ಆ ನಾಚೇಗೌಡರು ನಿವೃತ್ತಿ ಒಂದು ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಹೊಂಡ ಕೂಡ ಶಾಂಕ್ಷನ್ ಮಾಡ್ಕೊತಾರೆ. ಕೃಷಿ ಹೊಂಡ ಕೆಲಸದಲ್ಲಿ ಇದ್ದಾಗ ಮಾಡ್ಕೊಂಡು ಹೋದಿದೆಯಲ್ಲ, ರಿಟೈರ್ಡ್ ಆದ್ಮೇಗಲ್ಲ ಇದು ನಾಚೇಗೌಡ. ಇದು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ 30-45 ಎಕರೆ ಜಮೀನನ್ನ ಇವರು ಮಾಡ್ಕೊಂತಾರೆ. ಈ ಕುಟುಂಬಕ್ಕೆ ಅಣ್ಣ, ತಮ್ಮ, ಇನ್ನೊಬ್ಬ ಅಣ್ಣ, ಇವ್ರ ಅಕ್ಕ, ಇವ್ರ ಅಣ್ಣನ ಮಗ, ಸೊಸೆ ಎರಡೂ ಕೂಡ 45-50 ಎಕರೆ ಮಾಡ್ಕೊಂತಾರೆ ನಾಚೇಗೌಡ ಕುಟುಂಬಕ್ಕೆ. ಆಮೇಲೆ ಈ ನಾಚೇಗೌಡ ಕುಟುಂಬಕ್ಕೆ ಕೇಸ್ ಆಗಿರೋಬೇಕಾ ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು ಕೇಸ್ ಹಾಕ್ತಿವಿ. ಗೋಪಾಲಪ್ಪನವರು ಒಂದು ಕೇಸ್ ಹಾಕ್ತಾರೆ, ಶಂಬಪ್ಪನವರು ಒಂದು ಕೇಸ್ ಹಾಕ್ತಾರೆ. ಶಂಬಪ್ಪನವ್ರು ಹಾಕೋ ಕೇಸಲ್ಲಿ 36 ಗುಂಟೆನ ನೀವು ಮುಟ್ಕೋಲ್ ಹಾಕೊಳ್ಳಿ, ನಕಲು ಸಾಗುವಳಿ ಚೀಟಿ ಮಾಡ್ಕೊಂಡವ್ರೆ ಅಂತ. ಈ ಗೋಪಾಲಪ್ಪ ಅಂತ ಹಾಕೋರೇನಪ್ಪ 1 ಎಕರೆ 10 ಗುಂಟೆ ಜಮೀನನ್ನ ಎಸ್ಸಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಆಗ ಎಸ್ಸಿಗಳು ಮನೆ ಕಟ್ಕೊಂಡು ನೀವು ಅಕ್ರಮ ಯಾಕೆ ಮಾಡ್ಕೊಂಡ್ರಿ, ಇದನ್ನ ಮುಟ್ಕೊಂಡು ಹಾಕೊಳ್ಳಿ ಅಂತ ಅದರಲ್ಲಿ ತಹಸೀಲ್ದಾರ್ ರಿಪೋರ್ಟ್ ಕೊಡೋದು 35-40 ಎಕರೆ ಜಮೀನನ್ನ ಅಕ್ರಮವಾಗಿ ಮಾಡ್ಕೊಂಡವ್ರೆ ಅಂತ ದಾಖಲೆ ಕೊಟ್ಟರು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ನೀವು ಕೊಟ್ಟಿರೋ ದಾಖಲೆ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡ್ತಾರೆ. ಎಲ್ಲಿ ಸ್ವಾಮಿ, VARI ರಿಪೋರ್ಟ್ ಕೊಟ್ಟವ್ರೆ, ತಹಸೀಲ್ದಾರ್ ವರದಿ ಕೊಟ್ಟವ್ರೆ, ಆಗಿಲ್ಲ. ಇದೇ ನಾಚೇಗೌಡರು ಶ್ರೀನಿವಾಸಪುರ ತಾಲೂಕಾ ಬಂಗೋದಿ ಗ್ರಾಮದಲ್ಲಿ 10 ಎಕರೆ ಮಂಜೂರು ಮಾಡ್ಕೊಂತಾರೆ. 10 ಎಕರೆ ಇವ್ರ ತಂದೆ, ಇವ್ರ ಅಣ್ಣ ರಾಮೇಗೌಡರ ಹೆಸರಿಗಿಂದ ಮಗನ ಹೆಸರಿಗೆ ನಾವು ಪೌತ್ಯ ಖಾತೆ ಮಾಡ್ಕೊಂತಾರೆ. ಇದು 10 ಸೇರಿದ್ರೆ 65 ಎಕರೆ ಆಗ್ತಾರೆ. ಸರ್ಕಾರ ಕಾನೂನಲ್ಲಿ ಅವಕಾಶ ಇರೋದು 4 ಎಕರೆ 38 ಗುಂಟೆ ಮಾತ್ರ ಕಂದಾಯ ಆಕ್ಟ್ ಪ್ರಕಾರ ಇರ್ಬೇಕು. ಸ್ವಯಾಜಿತ, ಪಿತ್ರಾಜಿತ ಮತ್ತೆ ನಾಳೆ ಮಂಜೂರಾಗೋ ಜಮೀನೆಲ್ಲ ಸೇರಿ ಇರ್ಬೇಕಾಗಿರೋದೇ 4 ಎಕರೆ 38 ಗುಂಟೆ. ಅದರಲ್ಲಿ 60 ಎಕರೆ ಜಮೀನು ಆಗಿರೋದ್ರಿಂದ ಇವತ್ತು ವಂಶವೃಕ್ಷ ನೋಡ್ಬೇಕು ನೀವು. 26 ಜನ ಇದ್ದಾರೆ ವಂಶವೃಕ್ಷದಲ್ಲಿ. 26 ಜನ ವಂಶವೃಕ್ಷದಲ್ಲಿ ನಾಚೇಗೌಡ ಕುಟುಂಬದಲ್ಲಿ ಎಲ್ರಿಗೂ ಮಂಜೂರಾಗ್ತದ? ಕಾನೂನು ಇವ್ರ ತಾತಂದ ಕಾನೂನನ್ನ ಸಂವಿಧಾನವನ್ನ ಬರೆದ್ರು ನಮ್ಮ ತಾತ.
ನಾವೇ ಪಡ್ಕೊಂಡಿಲ್ಲ. ನಾವು ದಾರಿನ ಗುದ್ದಾಡ್ತಾ ಇದೀವಿ ಇನ್ನು ನಾವು ಆಸೆ ಗುದ್ದಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಎಸಿ ಅವರು ದಲಿತರ ಜಮೀನು ಕೊಡ್ಬೇಕಾದ್ರೆ ನೀವು ದಲಿತ ಸರ್ಕಾರಿ ಗೋಮಾಳವನ್ನ ಮುಟ್ಗೋಲ್ ಹಾಕೊಂಡು ಆ ದಲಿತರು ಕೂಡ ಕೆಲಸ ಮಾಡಿದ್ರೆ ನೀವು ಅಭಿವೃದ್ಧಿ ಕಾಡಕ್ಕೆ ನಮ್ಗೆ ದಾರಿ ಕೊಟ್ಟಂಗ ಆಗ್ತಾರೆ. ಅಕ್ಕ ಮಾಯಾವತಿ ಅವರು ಒಂದು ಮಾತು ಹೇಳಿದ್ರು, ಒಂದು ಕುಟುಂಬಕ್ಕೆ 4 ಹೆಕ್ಟರ್ ಕೊಡ್ಬೇಕಂತ ಹೇಳಿದ್ರು. ನೀವು 4 ಗುಂಡೆ ಕೂಡ ಕೊಡಕ್ ಪ್ರಯತ್ನ ಮಾಡಲಿಲ್ಲ. ನಮ್ ಜಿಲ್ಲಾಧಿಕಾರಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಭಾಷಣಗಳಲ್ಲಿ, ನೋಡ್ಬೇಕು ನೀವು. ಪರಿವರ್ತನೆ ಆಗ್ಬೇಕು, ಪರಿವರ್ತನೆ ಎಲ್ಲಿ ಸಮಯ ಪರಿವರ್ತನೆ ಆಗೋದು? ಸರ್ಕಾರಿ ಜಮೀನುಗಳನ್ನ ಗುಂಡುಗೋಪುಗಳನ್ನ ಮಾರ್ಗಗಳನ್ನ ನೀವು ಹೋಗ್ತಾ ಇದ್ರೆ ನಾವು ಹೋರಾಟ ಮಾಡಿಕೊಂಡು ಬೀಡ ಕೂತ್ಕೊಂಡು ಹೋಗ್ತಾ ಇರೋದು, ನಾವು ಪ್ರತಿಭಟನೆ ಮಾಡೋದು, ನೀವು ಆರಾಮಾಗಿ ಎಸಿ ರೂಮ್ ನಲ್ಲಿ ಆರಾಮಾಗಿರೋದು. ಈ ಕೆಲಸನ ಅಭಿವೃದ್ಧಿ ಕಾಲ ಹೆಂಗೆ? ಆದ್ರಿಂದ ಏನ್ ನಾಚೇಗೌಡರು ತೋಟಗಾರಿಕೆಯಿಂದ ಇದ್ದಾಗ ಮಿಸ್ಗೈಡ್ ಮಾಡ್ಕೊಂಡವ್ರೆ, ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ನಾಚೇಗೌಡರ ಮೇಲೆ. ಒಂದು ಆಮೇಲೆ 65 ಎಕರೆ ಜಮೀನು ಮುಟ್ಕೊಂಡು ಹಾಕೋಬೇಕು. ಇದು ಕುಲಂಕುಷಕ್ಕೆ ಪರಿಶೀಲನೆ ಮಾಡ್ಬೇಕು. ಇದನ್ನು ಹಾಕೊಂಡು ಮುಟ್ಕೊಂಡು ಹಾಕೊಂಡ್ರೆ ದಲಿತರಿಗಾಗ್ಲಿ, ಸರ್ಕಾರಕ್ಕಾಗ್ಲಿ, ನಾಡ ಕಚೇರಿಗಳಿಗಾಗ್ಲಿ ಜಮೀನು ಉಳಿತಾರೆ. ಮುಂದಿನ ಫ್ಯೂಚರ್ಗೆ ಜಮೀನು ಬೇಕು ಸ್ವಾಮಿ, ಉಳಿಸಿ. ಯಾಕಂದ್ರೆ ನೀವು ನಾರಾಯಣ ಸ್ವಾಮಿ ಅವರು ಏನು 80 ವರ್ಷ ಜಮೀನು ಇರುವಂತ ಜಮೀನನ್ನ ನೀವು ಕಬಳಿಸ್ಬೇಕು ಅಂತೀರಿ. ಇವತ್ತು ಎಸಿ ತಾಲೂಕು ಆಫೀಸ್ ರಿಮೈಂಡ್ ಮಾಡಿದ್ದೀರಿ. ಆ ರಿಮೈಂಡ್ ಮಾಡಿದ ಸಂದರ್ಭದಲ್ಲಿ ಕಾನೂನು ಕೈಗಳು ತುಂಬಾ ಕೆಲಸ ಮಾಡ್ತವೆ. ಆದ್ರಿಂದ ಆ ಕಾನೂನು ಕೈಗಳು ಕೆಲಸ ಮಾಡೋದು ಬೇಡ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಗಂಗಪ್ಪ ಮುನಿಯಂಟಪ್ಪ ಕನ್ಫರ್ಮ್ ಮಾಡಿ ಅವ್ರ ಖಾತೆ ಮಾಡ್ಕೊಳ್ಬೇಕಂತ ತಹಸೀಲ್ದಾರ್ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್.